ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಓಂ ನಮಃ ಶಿವಾಯ. ಈ ಕ್ಷಣದಲ್ಲಿ ಈ ಮಾತುಗಳನ್ನು ಕೇಳುತ್ತಿರುವ ವೃಶ್ಚಿಕ ರಾಶಿಯವರೇ, ಇದು ಕೇವಲ ಆಕಸ್ಮಿಕ ಅಲ್ಲ, ನಿಮ್ಮ ಜೀವನದಲ್ಲಿ ಮೌನವಾಗಿ ನಡೆದಿದ್ದ ಒಂದು ದೀರ್ಘ ಯುದ್ಧ ಈಗ ಅಂತಿಮ ಹಂತಕ್ಕೆ ಬಂದಿದೆ. ನೀವು ಇಷ್ಟು ದಿನ ಹೊರಗೆ ತೋರಿಸದ ನೋವುಗಳು, ಒಳಗೆ ಬೆಳೆದ ಕೋಪಗಳು, ನಂಬಿದವರಿಂದ ಬಂದ ದ್ರೋಹಗಳು ಎಲ್ಲವನ್ನ ಮರೆತು ನಿಂತಿದ್ದೀರಿ. ಆದರೆ ವೃಶ್ಚಿಕ ರಾಶಿಯವರ ಶಕ್ತಿ ಅದೇ. ಅವರು ಮೌನವಾಗಿರುವುದಾಗಲೇ ಒಳಗೆ ರೂಪಾಂತರಗೊಳ್ಳುತ್ತಾರೆ. ನೀವು ಈವರೆಗೂ ಅನುಭವಿಸಿದ ಜೀವನ ಸುಲಭ ಆಗಿರಲಿಲ್ಲ. ಎಲ್ಲರಿಗಿಂತ ಹೆಚ್ಚು ಹೊರೆ ನಿಮ್ಮ ಮೇಲೆ ಬಿದ್ದಿದೆ. ನಿಮ್ಮ ತಪ್ಪಿಲ್ದಿದ್ರೂ ಕೂಡ ಆರೋಪಗಳು ಬಂದಿವೆ. ನಿಮ್ಮ ಪ್ರಾಮಾಣಿಕತೆಯನ್ನು ದುರ್ಬಲತೆ ಅಂತ ಕೆಲವರು ಬಳಸಿಕೊಂಡಿದ್ದಾರೆ. ಆದರೆ ದೇವರು ವೃಶ್ಚಿಕ ರಾಶಿಯವರನ್ನು ಪರೀಕ್ಷಿಸುವುದು ಸಾಮಾನ್ಯವಾಗಿ ಅಲ್ಲ. ಇದು ವಿಶೇಷರಿಗೆ ಮಾತ್ರ ಇರುವ ಪಾಠ. ವೃಶ್ಚಿಕ ರಾಶಿಯವರು ಒಮ್ಮೆ ನಿರ್ಧಾರ ಮಾಡಿಕೊಂಡ್ರೆ ಹಿಂದಕ್ಕೆ ತಿರುಗಿ ನೋಡುವ ಗುಣದವರೇ ಅಲ್ವಾ. ಆದರೆ ಇಷ್ಟು ದಿನ ನೀವು ತಡೆದುಕೊಂಡಿದ್ದೀರಿ. ಕಾರಣ, ಪರಿಸ್ಥಿತಿ ನಿಮಗೆ ಅನುಕೂಲವಾಗಿ ಇರಲಿಲ್ಲ. 2026ರಲ್ಲಿ ವಿಶೇಷವಾಗಿ ಆರಂಭದ ತಿಂಗಳುಗಳ ನಂತರ ನಿಮ್ಮೊಳಗಿನ ಒಂದು ನಿದ್ರಿಸುತ್ತಿದ್ದ ಶಕ್ತಿ ಎಚ್ಚರಗೊಳ್ಳುತ್ತೆ. ಈ ಶಕ್ತಿ ಕೋಪವಲ್ಲ, ಇದು ಸ್ಪಷ್ಟತೆ. ಇಷ್ಟು ದಿನ ನೀವು ಎಲ್ಲವನ್ನ ಸಹಿಸಿಕೊಂಡು ಹೋಗ್ತಾ ಇದ್ದೀರಿ. ಕುಟುಂಬಕ್ಕಾಗಿ, ಸಂಬಂಧಕ್ಕಾಗಿ, ಸಮಾಜದ ಮಾತಿಗಾಗಿ ನಿಮ್ಮ ಮನಸ್ಸಿನ ಮಾತನ್ನ ಮೌನವಾಗಿ ಇಟ್ಟಿದ್ದೀರಿ. ಆದರೆ ಈಗ ಆ ಮೌನ ಒಡೆಯಲು ಸಮಯ ಬಂದಿದೆ. ನಿಮ್ಮ ಜೀವನದಲ್ಲಿ ಅನಗತ್ಯ ಜನರು ನಿಧಾನವಾಗಿ ದೂರವಾಗಲು ಪ್ರಾರಂಭ ಮಾಡ್ತಾ ಇದ್ದಾರೆ. ಕೆಲವರು ತಾವು ಯಾರು ಎಂಬುದನ್ನು ತಾವೇ ಬಹಿರಂಗ ಮಾಡ್ತಾ ಇದ್ದಾರೆ. ಇದು ನೋವು ತರಬಹುದು, ಆದರೆ ಇದು ನಿಮ್ಮ ರಕ್ಷಣೆಗೆ ನಡೆಯುವ ಪ್ರಕ್ರಿಯೆ. ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಬದಲಾವಣೆ ಅಚಾನಕ್ ಆಗೋದಿಲ್ಲ. ಅದು ಒಳಗಿನಿಂದ ಹೊರಗೆ ಬರುತ್ತೆ. ಮೊದಲು ನಿಮ್ಮ ಆಲೋಚನೆ ಬದಲಾಗುತ್ತೆ, ನಂತರ ನಿಮ್ಮ ಮಾತು, ನಂತರ ನಿಮ್ಮ ನಡೆ. ಇನ್ನು ಮುಂದೆ ನೀವು ಎಲ್ಲರಿಗೂ ವಿವರ ಕೊಡಬೇಕೆಂದು ಭಾವಿಸುವುದಿಲ್ಲ. ನಿಮ್ಮ ಶಕ್ತಿಯನ್ನು ಉಳಿಸಿಕೊಳ್ಳುವ ಕಲಿಕೆ ಶುರುವಾಗುತ್ತೆ. ಹಣದ ವಿಷಯದಲ್ಲಿ ವೃಶ್ಚಿಕ ರಾಶಿಯವರು ಒಂದು ದೊಡ್ಡ ಪಾಠವನ್ನು ಕಲಿತಿದ್ದಾರೆ. ನಂಬಿಕೆಯ ಮೇಲೆ ಮಾಡಿದ ವ್ಯವಹಾರಗಳು ನಷ್ಟ ತಂದಿವೆ. ಇನ್ನು ಮುಂದೆ ನೀವು ಲೆಕ್ಕಾಚಾರದಿಂದ ಮುಂದೆ ಹೋಗುತ್ತೀರಿ. 2026ರಲ್ಲಿ ಹಣ ಬರುತ್ತೆ, ಆದರೆ ಅದಕ್ಕಿಂತ ಮುಖ್ಯವಾದದ್ದು ಹಣ ನಿಮ್ಮ ಕೈಯಲ್ಲಿ ಉಳಿಯುತ್ತೆ. ಸಾಲದ ಒತ್ತಡ ನಿಧಾನವಾಗಿ ಕಡಿಮೆಯಾಗುತ್ತೆ. ನಿಮ್ಮ ಶ್ರಮಕ್ಕೆ ತಕ್ಕ ಮೌಲ್ಯ ಸಿಗಲು ಆರಂಭವಾಗುತ್ತೆ. ಉದ್ಯೋಗದಲ್ಲಿರುವ ವೃಶ್ಚಿಕ ರಾಶಿಯವರಿಗೆ ಮೇಲಾಧಿಕಾರಿಗಳ ಜೊತೆ ಒತ್ತಡ ಉಂಟಾಗಬಹುದು. ನಿಮ್ಮ ಕೆಲಸ ಚೆನ್ನಾಗಿದ್ರೂ ಕೂಡ ಮಾನ್ಯತೆ ತಡವಾಗಬಹುದು. ಆದರೆ ಈ ತಡನೆ ನಿಮ್ಮ ಶಕ್ತಿಯನ್ನು ಇನ್ನಷ್ಟು ತೀಕ್ಷ್ಣಗೊಳಿಸುತ್ತೆ. ಮಧ್ಯಭಾಗದ ನಂತರ ನಿಮ್ಮ ಬಗ್ಗೆ ಮಾತನಾಡುವವರ ಧ್ವನಿ ಬದಲಾಗುತ್ತೆ. ನಿಮ್ಮ ಬಗ್ಗೆ ತೀರ್ಮಾನ ಮಾಡುವವರು ನಿಮ್ಮ ಬಳಿಗೆ ಸಲಹೆಗೆ ಬರ್ತಾರೆ. ಇನ್ನು ವ್ಯವಹಾರ ಮಾಡುವವರಿಗೆ ಒಂದು ಎಚ್ಚರಿಕೆ. ಹಳೆಯ ಮಾದರಿಯಲ್ಲಿ ಮುಂದುವರೆದರೆ ಬೆಳವಣಿಗೆ ನಿಧಾನವಾಗುತ್ತೆ. ಹೊಸದನ್ನು ಕಲಿಬೇಕು, ಹೊಸ ಸಂಪರ್ಕಗಳನ್ನು ಬೆಳೆಸಬೇಕು. ನಿಮ್ಮ ರಾಶಿಯ ಶಕ್ತಿ ರಹಸ್ಯದಲ್ಲಿ ಅಲ್ಲ, ತಂತ್ರದಲ್ಲಿ ಇದೆ. ಈ ತಂತ್ರವನ್ನು ಬಳಸಿದ ದಿನ ನಿಮ್ಮ ಏರಿಕೆ ವೇಗವಾಗುತ್ತೆ. ಸಂಬಂಧಗಳ ವಿಷಯದಲ್ಲಿ ವೃಶ್ಚಿಕ ರಾಶಿಯವರು ತುಂಬ ಆಳವಾಗಿ ಪ್ರೀತಿಸುವವರು, ಆದರೆ ಅದೇ ಆಳವೇ ನೋವನ್ನು ನಿಮಗೆ ತಂದಿದೆ. 2026ರಲ್ಲಿ ನೀವು ಒಂದು ನಿರ್ಧಾರಕ್ಕೆ ಬರ್ತೀರಾ. ಗೌರವವಿಲ್ಲದ ಸಂಬಂಧಕ್ಕಿಂತ ಒಂಟಿತನ ಮೇಲೂ. ಈ ನಿರ್ಧಾರ ಕಠಿಣವಾದರೂ ಕೂಡ ನಿಮ್ಮ ಆತ್ಮಕ್ಕೆ ಶಾಂತಿಯನ್ನು ತರುತ್ತೆ. ನಿಜವಾದ ಸಂಬಂಧಗಳು ಮಾತ್ರ ಉಳಿಯುತ್ತೆ, ಉಳಿದವು ಕಾಲದ ಜೊತೆಗೆ ಕರಗಿ ಹೋಗುತ್ತೆ. ಒಂಟಿತನ ಹೆಚ್ಚಾಗುತ್ತೆ, ಆದರೆ ಇದು ನಿಮ್ಮ ಶತ್ರುವಲ್ಲ, ಇದು ನಿಮ್ಮ ಗುರು. ಈ ಸಮಯದಲ್ಲಿ ನೀವು ನಿಮ್ಮ ಜೀವನವನ್ನು ಹಿಂದಿರುಗಿ ನೋಡ್ತೀರಾ. ಎಲ್ಲಿ ತಪ್ಪು ಮಾಡಿದೆ, ಎಲ್ಲಿ ಹೆಚ್ಚು ಕೊಟ್ಟೆ, ಎಲ್ಲಿ ಮೌನವಾಗಿರಬೇಕಾಗಿತ್ತು, ಎಲ್ಲವೂ ಕೂಡ ನಿಮಗೆ ಸ್ಪಷ್ಟವಾಗ್ತಾ ಹೋಗುತ್ತೆ. ಈ ಅರಿವು ಮುಂದಿನ ಹಂತದಲ್ಲಿ ನಿಮ್ಮನ್ನು ಅಜೇಯನನ್ನಾಗಿ ಮಾಡುತ್ತೆ. ಆಧ್ಯಾತ್ಮಿಕವಾಗಿ ವೃಶ್ಚಿಕ ರಾಶಿಯವರಿಗೆ ಶಿವನ ಅನುಗ್ರಹ, ವಿಶೇಷ ಮಂತ್ರ ಜಪ, ಧ್ಯಾನ, ದೀಪಾರಾಧನೆ ಇವು ನಿಮ್ಮ ಮನಸ್ಸನ್ನು ಸ್ಥಿರಗೊಳಿಸುತ್ತೆ. ಕನಸುಗಳಲ್ಲಿ ಸಂಕೇತಗಳು ಬರಬಹುದು. ಹಾವು, ನೀರು, ಕತ್ತಲೆ, ಬೆಳಕು ಇವು ಸಾಮಾನ್ಯ ಕನಸುಗಳಲ್ಲ, ಇವು ಪರಿವರ್ತನೆಯ ಸೂಚನೆಗಳು. 2026ರ ಮಧ್ಯ ಅಥವಾ ಕೊನೆಯ ಭಾಗದಲ್ಲಿ ಒಂದು ದೊಡ್ಡ ತೀರ್ಮಾನ ನಿಮ್ಮ ಮುಂದೆ ಬರುತ್ತೆ. ಕೆಲಸ ಸ್ಥಳ ಸಂಬಂಧ ಅಥವಾ ವಾಸಸ್ಥಳ ಬದಲಾವಣೆ. ಇದು ಭಯ ಹುಟ್ಟಿಸಬಹುದು, ಆದರೆ ಈ ಹೆಜ್ಜೆ ಇಟ್ಟ ವೃಶ್ಚಿಕ ರಾಶಿಯವರು ಹಿಂದಕ್ಕೆ ನೋಡುವ ಅಗತ್ಯ ಇರೋದಿಲ್ಲ. ನೀವು ಇಷ್ಟು ದಿನ ಸಹಿಸಿಕೊಂಡಿದ್ದು ವ್ಯರ್ಥವಾಗಿಲ್ಲ. ದೇವರು ವೃಶ್ಚಿಕ ರಾಶಿಯವರನ್ನ
ಕೈ ಬಿಟ್ಟಿಲ್ಲ, ರೂಪಾಂತರಗೊಳಿಸಿದ್ದಾನೆ. ಬೂದಿಯಿಂದ ಪುನರ್ಜನ್ಮ ಪಡೆಯುವ ಶಕ್ತಿ ನಿಮ್ಮಲ್ಲಿದೆ. ಇಂದು ನೀವು ಮೌನವಾಗಿ ಇರಬಹುದು, ನಾಳೆ ನಿಮ್ಮ ಧೈರ್ಯವೇ ನಿಮ್ಮ ಗುರುತು. ಇಂದು ನಿಮ್ಮನ್ನು ಯಾರಿಗೂ ಅರ್ಥ ಮಾಡಿಕೊಳ್ಳದೆ ಇರಬಹುದು, ನಾಳೆ ನಿಮ್ಮ ಯಶಸ್ಸೇ ನಿಮ್ಮ ಭಾಷೆಯಾಗುತ್ತೆ. ಓಂ ನಮಃ ಶಿವಾಯ. ಶಿವಶಕ್ತಿಯ ಅನುಗ್ರಹದಿಂದ ವೃಶ್ಚಿಕ ರಾಶಿಯವರ ಜೀವನದಲ್ಲಿ 2026ರಲ್ಲಿ ಶಕ್ತಿ, ಸ್ಥಿರತೆ ಮತ್ತು ವಿಜಯಗಳು ಬರಲಿ ಎಂದು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.